ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪ್ರತಿಭಾರ. ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇವತ್ತೇನಪ್ಪ ಅಂತ ಹೇಳಿದರೆ, ಎಲ್ಲರ ಮನೆಯಲ್ಲಿಯೂ ಅನ್ನ ಉಳಿದಿರ್ತದೆ ಮುಂಚಿನ ದಿನದ್ದು. ಯಾರಿಗೂ ಅಳತೆ ಮಾಡಿ ಅವತ್ತಿಗೆ ಸಾಕಾಗುವಷ್ಟು ಅನ್ನ ಮಾಡಲಿಕ್ಕಾಗೋದಿಲ್ಲ. ಸ್ವಲ್ಪ ಆದರೂ ಅನ್ನ ಉಳಿದಿರ್ತದೆ. ಸೊ ಅದನ್ನೇನು ಮಾಡ್ಬೋದಪ್ಪ ಅಂತ ಹೇಳಿದರೆ, ಸಿಂಪಲ್ಲಾಗಿ ಹಿಟ್ಟನ್ನೆಲ್ಲ ಕಾಸದೆ ಹಾಗೆ ಓಡ್ಪಾಳೆ ಅಥವಾ ಓಡ್ ದೋಸೆಯನ್ನು ಹೇಗೆ ಮಾಡೋದು ಅಂಥೇಳಿ ನೋಡಿಕೊಂಡು ಬರೋಣ ಇವತ್ತು. ನೋಡಿ, ಓಡ್ಪಾಳೆ ಮಾಡಲಿಕ್ಕೆ ಅಥವಾ ಓಡ್ ದೋಸೆ ಮಾಡಲಿಕ್ಕೆ ಮುಂಚಿನ ದಿನವೇ ನೆನೆಲಿಕ್ಕೆ ಹಾಕಿಟ್ಟಂಥ ಅಕ್ಕಿಯನ್ನು ತೆಕ್ಕೊಂಡಿದ್ದೇನೆ. ಒಂದು 3ರಿಂದ 3.5 ಗ್ಲಾಸ್ ಅಕ್ಕಿ ಉಂಟಿದ್ರಲ್ಲಿ, ಜನ ಜಾಸ್ತಿ ಇರೋದ್ರಿಂದ. ಸೊ ಹಾಗೆ ನಿಮಗೆ ಬೇಕಾದರೆ 1-2 ಗ್ಲಾಸ್, ದೊಡ್ಡ ಗ್ಲಾಸಲ್ಲಿ, ಸಣ್ಣ ಗ್ಲಾಸ್ ಅಲ್ಲ, ಒಂದು ಪಾವು ಅಂತಲೇ ಹೇಳ್ಬೋದು. ಪಾವು ಲೆಕ್ಕದಲ್ಲಿ ಹೇಳೋದಾದರೆ ಒಂದು 3-3.5 ಪಾವು ಅಕ್ಕಿ ಉಂಟಿದ್ರಲ್ಲಿ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೋಡಿ ತೆಕ್ಕೊಳ್ಬೋದು. ಇದು ನೆನೆಲಿಕ್ಕೆ ಹಾಕಿಟ್ಟಂಥ ಅಕ್ಕಿ. ಸೊ ಇದನ್ನು ಮುಂಚಿನ ದಿನವೇ ಅನ್ನ ಉಳಿದಿದ್ರೆ ಅದಕ್ಕೆ ಒಂದು ಮೂರು ಮುಷ್ಟಿ ಅಥವಾ 3 ಬೌಲ್ ಆಗುವಷ್ಟು ಅನ್ನವನ್ನು ಹಾಕಿಕೊಂಡ್ರೆ ಆಯಿತು. ಹೇಗೆ ಮಾಡೋದು ಅಂತ ಹೇಳಿ ಇವತ್ತು ನೋಡಿಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ. ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ. ಇನ್ನೀಗ ಸ್ವಲ್ಪ ಅಕ್ಕಿಯನ್ನು ಹಾಕಿಕೊಳ್ತೇನೆ. ಇದನ್ನು ಕಡಿಯುವಾಗ ಬೇರೆ ಎಂತ ಹಾಕಲಿಕ್ಕಿಲ್ಲ ಫ್ರೆಂಡ್ಸ್, ರುಬ್ಬುವಾಗ ಬೇರೆ ಎಂತ ಹಾಕಲಿಕ್ಕಿಲ್ಲ. ಅಕ್ಕಿ ಮತ್ತು ಅನ್ನವನ್ನು ಹಾಕಿ ರುಬ್ಬಿದ್ರೆ ಆಯಿತು. ನೋಡಿ ಫ್ರೆಂಡ್ಸ್, ನಾನು ಮುಂಚಿನ ದಿನದ ಉಳಿದ ಅನ್ನವನ್ನು ಹಾಕಿಕೊಳ್ತಾ ಇದ್ದೇನೆ. ಸ್ವಲ್ಪ ತುಂಬ ಕಡಿಮೆ ಅನ್ನ ತುಂಬ ಕಡಿಮೆ ಆಗಬಾರ್ದು ಫ್ರೆಂಡ್ಸ್. ಅನ್ನ ತುಂಬ ಕಡಿಮೆ ಆದರೆ ಸ್ವಲ್ಪ ಗಟ್ಟಿ ದಪ್ಪ ಇದರಾಗಿ ಆಗ್ತದೆ. ಮತ್ತು ತುಂಬ ಹೆಚ್ಚು ಆಗಬಾರ್ದು. ತುಂಬ ಹೆಚ್ಚಾದರೆ ಎದ್ದು ಬರೋದಿಲ್ಲ. ಸೊ ಹದಾಗೆ ಸ್ವಲ್ಪ ಹೆಚ್ಚಾದರೆ ಪರವಾಗಿಲ್ಲ, ಇದು ತುಂಬ ಹೆಚ್ಚಾಗಬಾರ್ದು. ಮತ್ತು ಹದದಲ್ಲಿ ನೋಡಿಕೊಂಡು ಹಾಕಿ ಬರ್ತೇನೆ ಫ್ರೆಂಡ್ಸ್. ಸ್ವಲ್ಪ ನೀರು ಕೊಟ್ಟು ಫ್ರೆಂಡ್ಸ್ ಹಿಟ್ಟನ್ನು ಕಡ್ಕೊಂಡಿದ್ದೇನೆ. ನೋಡಿ, ತುಂಬ ನೈಸ್ ಆಗಬೇಕು ಫ್ರೆಂಡ್ಸ್, ತರಿ ಇರಬಾರ್ದು, ತುಂಬ ನೈಸ್. ನೋಡಿ, ಈ ಹದಕ್ಕೆ ಇರಬೇಕು. ನೋಡಿ, ತುಂಬ ನೈಸ್, ತರಿ ಎಲ್ಲ ಇರಬಾರ್ದು. ನೀವು ನೀರು ದೋಸೆಗೆ ಗ್ರೈಂಡ್ ಮಾಡ್ತೀರಲ್ಲ ಹಾಗೆ ನೀರು ದೋಸೆಗೆ ಗ್ರೈಂಡ್ ಮಾಡುವಷ್ಟು ತೆಳು ಗ್ರೈಂಡ್ ಮಾಡಬೇಕು. ಮತ್ತು ಅಷ್ಟು ತೆಳು ಇರಬಾರ್ದು ಹಿಟ್ಟು, ಅಷ್ಟು ನೈಸ್ ಆಗಬೇಕು, ತೆಳು ಇರಬಾರ್ದು ಹಿಟ್ಟು. ಸ್ವಲ್ಪ ದಪ್ಪ ಬೇಕು, ಉದ್ದಿನ ದೋಸೆ ಹಿಟ್ಟಿನಾಗೆ. ನೋಡುವ ಇಲ್ಲಿ. ಇನ್ನು ಉಳಿದ ಅನ್ನವನ್ನು ಕೂಡ ಹಾಕಿ ಗ್ರೈಂಡ್ ಮಾಡಿಕೊಂಡು ಬರ್ತೇನೆ. 2ನೇ ಸರ್ತಿಯು ಗ್ರೈಂಡ್ ಮಾಡಿಕೊಂಡು ಬಂದೆ. ನೋಡಿ, ಇನ್ನು ಉಳಿದಂಥ ಅಕ್ಕಿಯನ್ನು ಹೀಗೆ ಸ್ವಲ್ಪ ಗ್ರೈಂಡ್ ಮಾಡಿಕೊಳ್ಳಿ. ನೋಡಿ ಫ್ರೆಂಡ್ಸ್, ಹಿಟ್ಟನ್ನೆಲ್ಲ ಗ್ರೈಂಡ್ ಮಾಡಿಕೊಂಡು ಆಯಿತು. ಇನ್ನೀಗ ಹಿಟ್ಟನ್ನು ಹದ ಮಾಡಿಕೊಳ್ಳುವ. ತುಂಬ ತೆಳು ಇರಬಾರ್ದು ಫ್ರೆಂಡ್ಸ್ ಹಿಟ್ಟು. ಈ ಹಿಟ್ಟನ್ನು ಹದ ಮಾಡಿಕೊಳ್ಳುವ, ಚೆಂದ ಮಿಕ್ಸ್ ಮಾಡುವ. ನೋಡಿಕೊಂಡು ನೀರು ಸೇರಿಸಿಕೊಳ್ಳಿ ಫ್ರೆಂಡ್ಸ್. ತುಂಬ ತೆಳು ಆಗಬಾರ್ದು, ತುಂಬ ದಪ್ಪವೂ ಆಗಬಾರ್ದು. ಹಾಗೆ ನೋಡಿ ಫ್ರೆಂಡ್ಸ್, ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಆಗಿ, ಅಂದರೆ ಇದು ಓಡ್ ದೋಸೆ ಆದ ಕಾರಣ, ಅಕ್ಕಿ ಮತ್ತು ಅನ್ನ ಹಾಕುವ ಕಾರಣ, ಇದಕ್ಕೆ ಹಿಟ್ಟಿಗೆ ಒಂದು ಸೌಟು, ಈಗ ಇಷ್ಟು ಹಿಟ್ಟಿಗೆ ಇದು ಒಂದು ಸೌಟು ತೆಂಗಿನೆಣ್ಣೆಯನ್ನು ಹಾಕಿಕೊಳ್ತೇನೆ ಫ್ರೆಂಡ್ಸ್. ಒಂದು ಸೌಟು ಆಗುವಷ್ಟು ತೆಂಗಿನೆಣ್ಣೆಯನ್ನು ಹಾಕಿಕೊಳ್ತಾ ಇದ್ದೇನೆ ಇದೇ ಹಿಟ್ಟಿಗೆ. ಇದು ಇದರ ಮೇಯ್ನ್ ಇಂಗ್ರೀಡಿಯೆಂಟು. ತೆಂಗಿನೆಣ್ಣೆ ಹಾಕದಿದ್ದರೆ ನಿಮಗೆ ಓಡು ದೋಸೆ ಎದ್ದು ಬರೋದಿಲ್ಲ, ಅಂಟಿಕೊಳ್ತದೆ. ಸೊ ನೋಡಿ, ಇದನ್ನು ಹೀಗೆ ಹಾಕಿ ಮಿಕ್ಸ್ ಮಾಡಿಕೊಳ್ಳುವ. ಕಡಿಮೆ ಹಿಟ್ಟಿದ್ರೆ ಸ್ವಲ್ಪ ಅರ್ಧ ಸೌಟು ಹಾಕಿದರೆ ಸಾಕು. ಇದು ನಾನು ತುಂಬ ಹಿಟ್ಟಿರುವ ಕಾರಣ ಒಂದು ಸೌಟು ಫುಲ್ ಹಾಕಿದ್ದೇನೆ. ಇದನ್ನು ಚೆಂದ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಹಿಟ್ಟಿಗೆ.
ಚೆಂದ ಈ ಎಣ್ಣೆ ಹಿಟ್ಟಲ್ಲಿ ಚೆಂದ ಮಿಕ್ಸ್ ಆಗಬೇಕು. ಮತ್ತು ಇದು ಸ್ವಲ್ಪ ಮಂದಾಯಿತು ಹಿಟ್ಟು, ಸ್ವಲ್ಪ ನೀರನ್ನು ಮಾಡಿಕೊಳ್ಳುವ. ನೋಡಿ ಫ್ರೆಂಡ್ಸ್, ಹಿಟ್ಟು ಈ ಹದದಲ್ಲಿದ್ದರೆ ಆಯಿತು. ನೋಡಿ, ತುಂಬ ತೆಳುವೂ ಅಲ್ಲ, ತುಂಬ ಮಂದವೂ ಅಲ್ಲ. ನೋಡಿ, ಹೀಗೆ ಈ ಹದದಲ್ಲಿದ್ದರೆ ಆಯಿತು. ಇದೀಗ ಆಯಿತು ಫ್ರೆಂಡ್ಸ್, ಹಿಟ್ಟು ರೆಡಿ. ಇನ್ನು ಓಡು ದೋಸೆ ಮಾಡಿಕೊಳ್ಳುವ. ನೋಡಿ ಫ್ರೆಂಡ್ಸ್, ನಮ್ಮಲ್ಲಿರುವ ಓಡು ಈ ರೀತಿದ್ದು. ಇದಕ್ಕೆ ಹಿಡಿ ಎಲ್ಲ ಉಂಟು ನೋಡಿ, ಹೀಗಿರೋದು. ಇದು ಬರೀ ಜಸ್ಟ್ ಓಡು, ಇದನ್ನು ಇದಕ್ಕೆ ಫಿಕ್ಸ್ ಮಾಡಿದ್ದಾರೆ ಅಷ್ಟೇ. ನೋಡಿ, ಹೀಗೆ ಹಿಡ್ಕೊಳ್ಳಿಕ್ಕೊಂದು ಹಿಡಿ, ಹೀಗೆ ಹಿಡ್ಕೊಳ್ಳಿಕ್ಕೆ. ಇದು ಮಾಮೂಲಿ ಮಣ್ಣಿನ ಓಡು. ಸೊ ಓಡಲ್ಲಿ ಎರಿಯುವ ಕಾರಣ ಇದಕ್ಕೆ ಓಡು ದೋಸೆ ಅಂತ ಹೇಳ್ತಾರೆ ಅಂತ ಕಾಣಬೇಕು. ನನಗೂ ಸರಿ ಗೊತ್ತಿಲ್ಲ ಯಾಕೆ ಅಂತೇಳಿ. ಸೊ ಮಣ್ಣಿನ ಓಡಿದು ಓಡು ಪಾಳೆ ಅಥವಾ ಓಡು ದೋಸೆ ಅಂತ ಹೇಳ್ತಾರೆ. ಸೊ ಇದನ್ನು ಒಲೆಗೆ ಇಟ್ಕೊಳ್ತೇನೆ. ಕಾದಿದೆ ಈಗ. ತುಂಬ ದೊಡ್ಡ ಉರಿಯಲ್ಲಿ ಇಟ್ಕೊಳ್ಬಾರ್ದು, ಹದ ಉರಿಯಲ್ಲಿ ಇಟ್ಕೊಳ್ಬೇಕು ಫ್ರೆಂಡ್ಸ್. ತುಂಬ ದೊಡ್ಡ ಉರಿ ಆದರೆ ಸೈಡೆಲ್ಲ ಕರಂಚ್ತದೆ, ಸೀದು ಹೋಗ್ತದೆ. ಮೀಡಿಯಮ್ ಉರಿಯಲ್ಲಿ ಬೇಯಿಸಿಕೊಳ್ಬೇಕು ಇದನ್ನು. ಹಾಗೆ ಸ್ವಲ್ಪ ಹೊತ್ತು ಬೇಕಾಗ್ತದೆ ಇದಕ್ಕೆ ಮಾಡುವಾಗ. ನೋಡಿ, ಇದನ್ನು ಎಡ್ಕೊಳ್ತಾ ಇದ್ದೇನೆ ನೋಡಿ. ಹೀಗೆ ಹಾಕಿಕೊಂಡು ಇದನ್ನು ಸ್ವಲ್ಪ ಮಿಡ್ಲಲ್ಲಿ ಹೀಗೆ ಮಾಡಿಕೊಳ್ಬೇಕು. ಹೀಗೆ ಸಾಕು. ಇದನ್ನು ಮುಚ್ಚುವ. ಬೆಂಕಿ ಹದ ಉರಿಯಲ್ಲಿ ಇಟ್ಟಿದ್ದೇನೆ ಫ್ರೆಂಡ್ಸ್. ಇದು ಓಡ್ಪಾಳೆ ಎರಿಯುವಾಗ ಇದನ್ನು ಸ್ವಲ್ಪ ಎರೆದು ಸ್ವಲ್ಪ ಹೊತ್ತು ಹೀಗೆ ಒಂದು ನಿಮಿಷ 2 ನಿಮಿಷ ಹೀಗೆ ಬಿಟ್ಟರೆ ಅದು ಪೂರ್ತಿ ರೌಂಡ್ ಸುತ್ತ ಕಣ್ಣು ಬಂದು ಚೆಂದ ಉಬ್ಬಿ ಬರ್ತದೆ. ಮತ್ತೆ ಇದನ್ನು ಮುಚ್ಚಳವನ್ನು ಮುಚ್ಚಿದರೆ ಆಯಿತು ಫ್ರೆಂಡ್ಸ್. ಆಗ್ತದೆ ಅಂತೇಳಿ ನೋಡಿ, ಸೈಡ್ ಎಲ್ಲ ಕಣ್ಣು ಬೀಳ್ತಾ ಉಂಟು ನೋಡಿ, ಹೇಗೆ ಉಬ್ಬಿ ಬರ್ತಾ ಉಂಟು ನೋಡಿ. ನೋಡಿ ಫ್ರೆಂಡ್ಸ್, ಇಷ್ಟಾದ ನಂತರ ಇನ್ನೊಂದು ಮುಚ್ಚಳವನ್ನು ಮುಚ್ಚಿದರೆ ಸಾಕು. ನೋಡಿ ಎಷ್ಟು ಚೆಂದ ಉಬ್ಬಿದೆ ನೋಡಿ. ಇನ್ನು ಇಷ್ಟಾದ ನಂತರ ಮುಚ್ಚಳವನ್ನು ಮುಚ್ಚಿದರೆ ಆಯಿತು. ಮಧ್ಯದಲ್ಲಿ ಸ್ವಲ್ಪ ಹೀಗೆ ಮಾಡಿಕೊಳ್ಳೋದು, ಪುನಃ ಮುಚ್ಚೋದು. ನೋಡಿ ಫ್ರೆಂಡ್ಸ್, ಇದಿನ್ನೂ ಸ್ವಲ್ಪ ಆಗಬೇಕು, ಆಗ್ತಾ ಉಂಟಷ್ಟೇ, ಆಗಲಿ. ನೋಡಿ ಫ್ರೆಂಡ್ಸ್, ಸಾಕಿದು. ಇದನ್ನು ತೆಕ್ಕೊಳ್ಳುವ. ನೋಡಿ ಫ್ರೆಂಡ್ಸ್, ಓಡ್ಪಾಳೆ ಅಥವಾ ಓಡ್ ದೋಸೆ ನೋಡಿ ಎಷ್ಟು ಚಂದ ಕಣ್ಣು ಬಿದ್ದಿದೆ ನೋಡಿ. ನೋಡಿ ಫ್ರೆಂಡ್ಸ್, ಇದು ಸಾಕು. ಸೈಡೆಲ್ಲ ಕೆಂಪಾಗ್ತಾ ಬಂದರೆ ಸಾಕು. ನೋಡಿ ಫ್ರೆಂಡ್ಸ್, ಓಡ್ಪಾಳೆ ನೋಡಿ ಪೂರ್ತಿ ಕಣ್ಣು ಬಿದ್ದು ನೋಡಿ ಹೇಗಾಗಿದೆ ನೋಡಿ ದೋಸೆ. ಸೂಪರ್ ಆಗಿದೆ ನೋಡಿ. ನೋಡಿ ಫ್ರೆಂಡ್ಸ್, ದೋಸೆ ಹೇಗಾಗಿದೆ ನೋಡಿ, ಎಷ್ಟು ಮೆತ್ತಗಾಗಿದೆ ನೋಡಿ. ಹಿಂದೆ ಹೀಗಾಗ್ತದೆ ಫ್ರೆಂಡ್ಸ್, ಅದು ಅಂದರೆ ಬೇಯಬೇಕಲ್ಲ, ಸೊ ಹಾಗಾಗಿ ಹಿಂದೆ ಹೀಗಾಗ್ತದೆ. ಸೊ ಆದರೆ ದೋಸೆ ನೋಡಿ ಎಷ್ಟು ಮೆತ್ತಗಾಗಿದೆ ನೋಡಿ. ನೋಡಿ ನೋಡಿ ಎಷ್ಟು ಮೆತ್ತಗಾಗಿದೆ ನೋಡಿ. ಒಳಗಡೆ ನೋಡಿ ಹೇಗೆ ಪದರ ಬಂದಿದೆ ನೋಡಿ. ನೋಡಿ ನೋಡಿ ಫ್ರೆಂಡ್ಸ್, ನೋಡಿ ನೋಡಿ ಎಷ್ಟು ಚೆಂದಾಗಿದೆ ನೋಡಿ, ಎಷ್ಟು ಚೆನ್ನಾಗಾಗಿದೆ ನೋಡಿ. ತುಂಬ ಟೇಸ್ಟಿಯಾಗಿರ್ತದೆ ಫ್ರೆಂಡ್ಸ್ ತಿನ್ನಲಿಕ್ಕೆ. ನೀವು ಕೂಡ ಹಾಗಾದರೆ ಮನೆಯಲ್ಲಿ ಟ್ರೈ ಮಾಡ್ತೀರಲ್ಲ ಫ್ರೆಂಡ್ಸ್, ಹಾಗಾದರೆ ಮನೆಯಲ್ಲಿ ನೀವು ಕೂಡ ಹೀಗೆ ಮಾಡಲಿಕ್ಕೆ ಟ್ರೈ ಮಾಡಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಎಲ್ರಿಗೂ.